ಬೇಕಾದ್ರೆ ನೀನು ಬೆಂಗಳೂರು ಬರ್ತೀನಿ, ನಾನು ಇಲ್ಲಿಗೆ ಬರ್ತೀನಿ. I just want to make sure that we meet each other. ಮತ್ತು ನಾವು ಎಂದಿಗೂ ಒಬ್ಬರೊಬ್ಬರ ಭೇಟಿ ಇಲ್ಲ, ಪರಿಚಯವಿಲ್ಲ. Sure, right? So, no, you are sure, right? So I don't know this guy, don't? Huh? There's no chance of meeting him. ಮತ್ತು ಇವರನ್ನು ಭೇಟಿಯಾಗುವಂತ ಸಂದರ್ಭವಿಲ್ಲ ನನಗೆ. Just wanted to know how the Holy Spirit can speak. ಮತ್ತು ಯಾವ ರೀತಿಯಲ್ಲಿ ಪವಿತ್ರಾತ್ಮನು ಮಾತನಾಡಬಹುದು ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳಿರಿ. You've seen healing. ಮತ್ತು ನೀವು ಸ್ವಸ್ಥತೆಯನ್ನು ನೋಡಿದ್ದೀರಿ. I want you to see how God can speak to somebody. ಮತ್ತು ದೇವರು ಯಾವ ಒಬ್ಬರ ಮುಖಾಂತರ ಯಾವ ರೀತಿಯಲ್ಲಿ ಮಾತನಾಡಬಹುದು ಅದನ್ನು ಕೂಡ ನೀವು ನೋಡಬೇಕು. I don't know him. I never met him in my life. ಮತ್ತು ಇವ್ರನ್ನ ನಾನು ಭೇಟಿಯಾಗಿಲ್ಲ, ಮಾತಾಡಿಸಲಿಲ್ಲ, ಪರಿಚಯ ಇಲ್ಲ, ಅವರ ಜೀವಿತದಲ್ಲಿ ನಾನು ಭೇಟಿಯಾಗಿಲ್ಲ. Lift your hands up. ಕೈಗಳನ್ನು ಮೇಲೆ. Bible connected. Lift your hands up. God wants to work in your life. ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕೆಂಬುದಾಗಿದ್ದಾನೆ. So whatever I say, where is it? Say with me. January, ಜನವರಿ, February, March, April, May, June, July, August, September, October, November, October, September, ತಿಂಗಳು ಏನಾಯ್ತು? ಸೆಪ್ಟೆಂಬರ್ ತಿಂಗಳು ಏನು? ಅವನ ಹುಟ್ಟಿದ ಹಬ್ಬ ಇದೆ. ಏನಾಗಿಲ್ಲ ಅದಕ್ಕೆ ಎಲ್ಲ ನೀನೇ ಹುಟ್ಟಿದೆಯಾ? September, he was born. ಸೆಪ್ಟೆಂಬರ್ ಅವರ ಜನ್ಮ ತಾಳಿದ್ದು. God said, ದೇವರು ಹೇಳ್ತಾ ಇದ್ದಾರೆ, is your wife here? Call her. Your wife here. ನಾನು ಹೇಳಿದ್ರೆ ಮಾಡಿ ಒಂದೊಂದು ಹೆಜ್ಜೆ ಹಾಕಿ. ಜಾನ್ವರಿ ಒಂದು ಹೆಜ್ಜೆ ಹಾಕು, ಫೆಬ್ರವರಿ ಇನ್ನೊಂದು ಹೆಜ್ಜೆ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ಏನಾಯ್ತು ಆಗಸ್ಟ್ ತಿಂಗಳು? ಮದುವೆ ಇಲ್ಲ. ಜುಲೈ ತಿಂಗಳು ಎರಡು ಆಗಿದ್ದಾವೆ. ಇಬ್ಬರು ಮಗಳು ಮಗ ಇಬ್ಬರು ಜುಲೈ ತಿಂಗಳು. ಲೈಫ್ ಒಳಗಿದ್ದು ಸೆಪ್ಟೆಂಬರ್ ಈಗ ಹುಟ್ಟ, ಆಗಸ್ಟ್ ಮದುವೆ, ಜುಲೈ ಮಕ್ಕಳು, ನಾಲ್ಕು ಮುಖ್ಯ. Father, I declare transformation in this life in the name of Jesus. I speak a breakthrough in the name of Jesus. Even Linda, ಕುಟುಂಬ, ಸೇವೆ, ಫೈನಾನ್ಸ್,
ಬದಲಾವಣೆ ಆಗ್ತದೆ. ಈ ಮಾತುಗಳು ಹೋರಾಟವನ್ನು ಸಾಕು ಯೇಸು ನಾಮದಲ್ಲಿ ಇವತ್ತೆಲ್ಲ ನಿನ್ನ ಆಯುಷ್ಯ ಬಿಡುಗಡೆ ಮಾಡ್ತಾ ಇದ್ದೇನೆ. ಅದ್ಭುತ ಕಾರ್ಯಗಳನ್ನು ನಡೀಬೇಕು. ಸೇವೆ ಬದಲಾವಣೆ, ಹೊಸ ಆಸೆ, ನಿನ್ನ ಬಗ್ಗೆ ಆಸೆ, ನಿನ್ನ ಬಗ್ಗೆ ಹಸಿವು ಇಟ್ಟು ಸೇವೆಯ ಮುಂದೆ ಬರಲಿ. I bless the Lord in Jesus' name.